ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ತಮಿಳ್ ನೋಡಿ ಅರ್ಥ ಆಗಿರುತ್ತೆ. ನಮ್ಮ ರಾಮನಗರದ ರಂಗರಾಯನ ದೊಡ್ಡಿ ಕೆರೆಯಲ್ಲಿ ಚಿರತೆ ಇದೆಯೋ ಇಲ್ವೋ ಅಂತ. ಅದನ್ನ ಕಂಡಿಡಿಯೋಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಹೊರಟಿದ್ವಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ರಂಗರಾಯನ ದೊಡ್ಡಿ ಬೆಟ್ಟದಲ್ಲಿ ಚಿರತೆ ಇದೆಯೋ ಇಲ್ಲೋ ಅಂತ ಪಕ್ಕಾ ಪ್ರೂಫ್ ಸಮೇತ ತೋರಿಸ್ತೀನಿ. ಅಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಈ ಅಡ್ವೆಂಚರ್ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಈ ಬಾಂಡೆನೇ ಸಾಕ್ಷಿ ಹೆಂಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಅಲ್ಲಿಂದ ನಾವು ಜನಗಳೆಲ್ಲ ಹತ್ತೋ ರಂಗರಾಯನ ದೊಡ್ಡಿ ಬೆಟ್ಟನ ಹತ್ಬಿಟ್ಟು ಅಲ್ಲಿಂದ ಇಳ್ದು ನಾವು ಪಕ್ಕದ ಬೆಟ್ಟಕ್ಕೆ ಶಿಫ್ಟ್ ಆದೋ. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಗೆ ಫಸ್ಟ್ ಕಾಣಿಸಿದ್ದೆ ಈ ಮೊದಲನೇ ಬೋರ್ಡೆ. ಅದನ್ನು ನೋಡಿಕೊಂಡು ಹಂಗೆ ಮುಂದಕ್ಕೆ ಪಾಸ್ ಐತಿದ್ದು. ನಾವು ಬರೋದೇ ಕಷ್ಟ, ಹತ್ರದಲ್ಲಿ ನಮ್ಮದು ನಾಯಿ ಬೇರೆ ಹಿಡ್ಕೊಂಡಿದ್ದ. ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ಹೋಗ್ತಿದ್ದೋ. ನೀವು ಕೇಳ್ಬೋದು, ಬ್ರೋ ಯಾರು ಚಿಕ್ಕ ಮಕ್ಕಳು ಅಂತ. ಆದರೆ ಇವರು ಟೆನ್ಷನ್ ಆಡೋರು, ಯಾರು ಚಿಕ್ಕ ಮಕ್ಕಳು ಅಂತ ಅನ್ಕೋಬೇಡಿ. ಆದರೂ ಮಾತ್ರ ಈ ಅಡ್ವೆಂಚರ್ ಅಂತೂ ಫುಲ್ಲು ಥ್ರಿಲ್ಲಿಂಗ್ ಆಗಿತ್ತು. ಆ ಬಂಡೆ ಹತ್ತೋದು, ಫುಲ್ಲು ಇಳಿಯೋದು, ಎಷ್ಟು ಕಷ್ಟಪಟ್ಟು ನುಗ್ಗುತ್ತಾ ಇದ್ದೋ ಅಂದರೆ ಬೇಲಿ ಗೀಲಿಗಳಲ್ಲೆಲ್ಲ ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗೆ ನುಗ್ತಾರೆ, ಬೇಲಿಗಳೆಲ್ಲ ಬಿಡದೆ. ಆ ಬೇಲಿಲಿ ನುಗ್ಬೇಕಾದ್ರೆ ಹಂಗೆ ನಮ್ಮ ಪ್ರೇಮ್ ಸ್ವಲ್ಪ ತಗಲಾಕ ಹೊಡಿದ. ಅವನ್ನ ಬಿಡಿಸ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಮುಂದೆ ಸ್ವಲ್ಪ ದಾರಿ ಇರಲಿಲ್ಲ. ನಾವೇ ಆ ಕಡ್ಡಿಗಳನ್ನೆಲ್ಲ ಮುರಿದು ದಾರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೋ. ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ಯಾವುದೋ ಚಿರತೆ ಸೌಂಡ್ ಬರ್ತಿತ್ತು ಅಂದ್ಬಿಟ್ಟು ಅಲ್ಲೇ ಸುತ್ತ ನೋಡಿಕೊಂಡು ನೋಡಿ ಇದೇ ಜಾಗ ನಮಗೆ ಚಿರತೆದು ಸೌಂಡ್ ಕಳಿಸಿದ್ದು. ಇಲ್ಲಿಂದ ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೋ. ಅದಕ್ಕೆ 2 ನಿಮಿಷ ನಿಂತ್ಕೊಂಡಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ, ಏನಿದು ಸೌಂಡು ಅಂದ್ಕೊಂಡು. ಆ ಸೌಂಡ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಈ ವಿಡಿಯೋ ಮಾಡಿ ನಾನು ಇಲ್ಲ ಅಂದರೂ 3 ತಿಂಗಳಾಗೈತೆ. ಆವಾಗಲೇ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಮಾಡಿದ್ದು. ಆದರೆ ಕೆಲವೊಂದು ಕ್ಲಿಪ್ಸೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ಇರೋ ಕ್ಲಿಪ್ಸಲ್ಲೇ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾವು ಹತ್ತಿದ್ದೀವಿ ಅಂತ ನೀವು ಯಾರು ಹತ್ತೋಕೋಗ್ಬಿಡಿ ಈ ಥರ ಬೆಟ್ಟನ. ಈ ಬೆಟ್ಟ ಹತ್ತೋದು ಅಷ್ಟೊಂದೇನು ಸುಲಭವಾಗಿಲ್ಲ, ತುಂಬ ರಿಸ್ಕಿಯಾಗಿದೆ. ಆದರೂ ನಾವು ಮತ್ತು ನಮ್ಮ ಫ್ರೆಂಡ್ಸು ಕೊನೆಗೂ ನಾವು ಹತ್ತಿದ ಬೆಟ್ಟದಿಂದ ಪಕ್ಕದ ಬೆಟ್ಟಕ್ಕೆ ಹೋಗಿ ನಿಂತ್ಕೊಂಡು ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಹಂಗೆ ನಮ್ಮ ರಾಮನಗರದ ಸುತ್ತ ವ್ಯೂ ನೋಡಿಕೊಂಡು ಅಕ್ಕಪಕ್ಕ ಯಾವ್ಯಾವ ಊರಿತ್ತು ಆ ಊರದೆಲ್ಲ ವ್ಯೂ ಸಿಗುತ್ತೆ. ಇಲ್ಲಿ ಮಂಜುನಾಥ ನಗರ, ಹನುಮಂತ ನಗರ ಎಲ್ಲ ಊರನ್ನ ಇಲ್ಲೇ ನೋಡ್ಬೋದು. ಇಲ್ಲಿಂದ ಮುಂದೆ ಹೋದಾಗ ಒಂದು ಭಯಾನಕ ದೃಶ್ಯ ಕಾಣಿಸುತ್ತೆ. ಅದು ನಮ್ಮ ಫ್ರೆಂಡ್ಸ್ಗೆ ಅದೇನು ಅಂದರೆ, ಈಗ ಒಂದು 2 ದಿವಸದಲ್ಲಿ ತಿಂದುಬಿಟ್ಟಿದ್ದಂಥ ನಾಯಿ ಮೂಳೆಗಳು ಮತ್ತು ತಲೆ ಅಂತೂ ಈ ಒಂದು ದಿವಸ ಆಗಿರ್ಬೋದು ಅಷ್ಟೇ ಇದನ್ನ ತಿಂದು ಚಿರತೆ. ನಮ್ಗೆ ಹೋಗ್ಬೇಕಾದ್ರೆ ಇಲ್ಲ ಅಂದರೂ ಒಂದು 5ಕ್ಕಿಂತ ಹೆಚ್ಚು ಅದೇ ಜಾಗದಲ್ಲಿ ಬೋಡೆಗಳನ್ನ ನೋಡಿದ್ದು ನಾವು. ಅಲ್ಲಿಂದ ಪಕ್ಕದ ಬೆಟ್ಟಕ್ಕೆ ಹತ್ತಾನ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆ ಫುಲ್ಲು ಹುಲ್ಲಂತೂ ಫುಲ್ಲು ನಮ್ಗಿಂತ ಹೈಟ್ ಬೆಳೆದ್ಬಿಟ್ಟಿತ್ತು. ಅದನ್ನೆಲ್ಲ ಒಂದು ಕಡ್ಡಿ ತೊಗೊಂಡು ಸೈಡಲ್ಲಿ ಜಾಗ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪಕ್ಕದ ಬೆಟ್ಟಕ್ಕೆ ಹತ್ತಾನ ಅಂದ್ಬಿಟ್ಟು ಅಲ್ಲಿಂದ ನುಗ್ಗು ಹೋಗ್ತಿದ್ದೋ. ಹೋಗ್ಬೇಕಾದ್ರಂತೂ ಫುಲ್ ಅಡ್ವೆಂಚರ್ ಆಗಿತ್ತು. ಈ ಬಂಡೆಗಳ ಮಧ್ಯ ನುಗ್ಗು ಹೋಗೋದು, ಅಲ್ಲಿಂದ ಹೋಗಿ ಆ ಟಾಪ್ ವ್ಯೂನ ಫುಲ್ ನೋಡಿಕೊಂಡು ತಿರ್ಗಾ ಆ ಬೆಟ್ಟ ಇಳ್ಕೊಂಡು ಪಕ್ಕದ ಬೇಲಿ ಅಂತೂ ಹಾರ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನುಗ್ದು. ನಿಮಗಂತೂ ಇಲ್ಲ ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ಈಗ ರೀಸೆಂಟಾಗಿ ಈಗಷ್ಟೇ ತಿಂದಿರೋ ಬಾಡಿ ನಾಯ್ದು ಪ್ರೂಫನ್ನು ತೋರಿಸ್ತೀನಿ ನಾನು. ನನ್ನ ಯೂಟ್ಯೂಬ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ತಪ್ಪುಗಳು ಇರ್ತವೆ ಎಡಿಟಿಂಗಲ್ಲಿ. ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಿ. ಅಲ್ಲಿಂದ ನಾವು ನುಕ್ಕೊಂಡು ಹೋಗಿದ್ದೆ ಬೆಟ್ಟದ ಹತ್ರ. ಹೋಗ್ಬೇಕಾದ್ರೆ ನಾಯಿ ಹಲ್ಲುಗಳು ಮೂಳೆಗಳು ಅಂತೂ ಸಿಗ್ತಾನೆ ಇದ್ದವು ನಮಗೆ. ಎಲ್ಲೆಲ್ಲಿ ಹೋಗ್ತಿದ್ದೋ ಅಲ್ಲೆಲ್ಲ ಅವು ಒಂದೊಂದು ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತಿದ್ದಂಗೆ ನಮ್ಗೆ ಕಾಣಿಸ್ತಿದ್ದೆ ಹುತ್ತಗಳು, ಮೊಳದ ಪಿಕ್ಕೆಗಳು, ಮುಳ್ಳಂದಿಗಳದ್ದು ಮುಳ್ಳು, ಪ್ರತಿಯೊಂದು ಅಡ್ವೆಂಚರಸ್ ಆಗಿತ್ತು. ನಾನು ಹೇಳ್ತಾ ಇದ್ದೀನಿ, ಯಾರು ಈ ಥರ ಸಾಹಸ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಈಗ ರೀಸೆಂಟಾಗಿ ತಿಂದಿರೋ ನಾಯಿ ಬಾಡಿ ಇದೆ ನೋಡಿ. ಇಲ್ಲಾಂದರೂ ನಿನ್ನೆ ಇಲ್ಲ ಮೊನ್ನೆ ತಿಂದಿರೋದು ಈ ನಾಯಿದು ಬಾಡಿನ. ಇದರಿಂದ ಗೊತ್ತಾಗ್ತಿದೆ ನಮ್ಮ ರಂಗರಾಯನ ದೊಡ್ಡಿ ಬೆಟ್ಟದಲ್ಲಿ ಚಿರತೆ, ಕರಡಿ ಎಲ್ಲ ಇದೆ. ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.